ಹೇಳೋ ಬುಲೆಟ್. ಲೇ ಕಮಲ್, ನಿನ್ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ಯಾ ಕಣ. ಆ ಪೊಲೀಸವನು ಇಲ್ಲೇ ಇದ್ದಾನೆ, ಎತ್ತು ಅಂತೀಯಾ? ಬೇಡ ಕಣ, ಬೇಡ, ಎಲ್ಲ ಹಾಳಾಗುತ್ತೆ. ನೀನ್ ಬಂದ್ಬಿಡು. ಛೀ, ಯಾರಪ್ಪ ನೀನು? ಏನ್ ಮಾಡ್ತಿದ್ಯಾ? ಏನ್ ಕೆಲ್ಸ ನಿಂದಿಲ್ಲಿ? ಲೈ, ಮೊದ್ಲೇ ಕೆಲ್ಸ ಆಗಿಲ್ಲ ಅಂತ ಬೇಜಾರಲ್ಲಿದ್ದೀನಿ, ನೀನ್ ಬೇರೆ ಬಂದು ಹಿಂಸೆ ಕೊಡ್ತಾ ಇದೀಯಾ? ಆರ್ ಯು ಶ್ಯೂರ್? ಈ ಫ್ಲಾಟ್ ಅನ್ನ ಕನ್ಫರ್ಮ್ ಸರ್. ಶ್ರೀಕಾಂತ್ ಫ್ರೆಂಡ್ ಹೇಳಿದ್ದು ಮತ್ತೆ ಕಾಲೇಜ್ ರಿಪೋರ್ಟ್ಸ್ ಅಲ್ಲಿ ಇರೋದು ಇದೇ ಅಡ್ರೆಸ್ಸೇ. ಅಕ್ಕಂಗೂ ಪೊಲೀಸಿಗೂ ಫ್ಲಾಶ್ ಬ್ಯಾಕ್ ಲವ್ ಸ್ಟೋರಿ ಇದೆ ಅಣ್ಣ. ಒಂದು ಮೂಮೆಂಟ್ಗೋಸ್ಕರ ವೇಟಿಂಗ್. ಪೊಲೀಸ ಯಾರು? ಹಾ, ಹೇಳ್ದೆ ಅಲ್ಲ ಅಣ್ಣ, ಜಗಳ ಆಗಿದೆ ಅಂತ. ಸೇಮ್ ಪೊಲೀಸ್ ಅಂತಿದ್ಯಾ? ಬೇಕಾ ನಮ್ಗೆ? ಪರವಾಗಿಲ್ಲ ಅಣ್ಣ, ನಾನ್ ನೋಡ್ಕೋತೀನಿ. ಹುಷಾರು ಕಣ. ಅಕ್ಕ ಇರೋವರೆಗೂ ನನ್ಗೊಂಚೂರು ಪ್ರಾಬ್ಲಮೇ ಇಲ್ಲ ಅಣ್ಣ. ಅಣ್ಣ ಅಣ್ಣ, ಸರಿ ಅಣ್ಣ, ಬಾಯ್. ಈ ಬ್ಯಾಚುಲರ್ಸ್ ಅಂದ್ರೆ ದೊಡ್ಡ ತಲೆನೋವು ಸರ್. ಒಳ್ಳೆಯವ್ರ ತರ ರೂಮ್ ಕೇಳ್ತಾರೆ, ಕೊಟ್ಟ ಮೇಲೆ ಎಣ್ಣೆ, ಹುಡುಗಿರು, ಜಗಳಗಳು. ಶ್ರೀಕಾಂತ್ ಬಗ್ಗೆ ಹೇಳು. ಲಾಸ್ಟ್ ಮಂತ್ ಒಂದ್ ಹುಡುಗಿ ವಿಷಯವಾಗಿ ಜಗಳ ಆಯ್ತು. ನಾನು ಅದಕ್ಕೆ ಖಾಲಿ ಮಾಡಿಸ್ಬಿಟ್ಟೆ. ಏನ್ ಗಲಾಟೆ? ಶ್ರೀಕಾಂತ್ ಕೌಶಿಕ್ ಪ್ರೀತಿಸ್ತಾ ಇದ್ದ ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡ್ಬಿಟ್ಟ. ಕೌಶಿಕ್ ಬಂದು ಇಲ್ಲಿ ಗಲಾಟೆ ಮಾಡ್ದ. ಶ್ರೀಕಾಂತ್ ಫೋಟೋ ಇದೆಯಾ? ಇವನೇನಾ? ಹೌದು ಸರ್, ಇವನೇ ಶ್ರೀಕಾಂತ್. ಆ ಹುಡುಗಿ ಕೌಶಿಕ್ ಲವರ್ ಸರ್. ಈ ಹುಡುಗಿ ಕೌಶಿಕ್ ಲವರ? ಹೌದು ಮೇಡಮ್. ನೀವ್ ಕನ್ಫ್ಯೂಸ್ ಆಗ್ತಿದ್ದೀರಾ. ಇವಳು ಶ್ರೀಕಾಂತ್ ಲವರ್ ಅಲ್ವಾ? ಇಲ್ಲ ಇಲ್ಲ, ನನಗ್ ಚೆನ್ನಾಗ್ ಗೊತ್ತು. ಆ ಹುಡುಗಿ ಕೌಶಿಕ್ ಲವರೇ. ಈ ಕೌಶಿಕ್ ಯಾರು? ಆಗ್ಲೇ ಹೇಳದ್ನಲ್ಲ, ಶ್ರಾವ್ಯ ಲವರ್ ಅಂತ. ನೀವ್ ಹೇಳ್ತಾ ಇರೋ ಕೌಶಿಕ್ ಇವನೇನಾ? ಹೌದು, ಇವನೇ ಕೌಶಿಕ್. ನನಗೇನೂ ಅರ್ಥ ಆಗ್ತಿಲ್ಲ. ಅಕ್ಕ, ಕೌಶಿಕ್ ನನ್ ಸೂಪರ್ ಸೀನಿಯರ್. ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, ಕೌಶಿಕ್ ಶ್ರಾವ್ಯ ಲವರು. ನೀ ಹೇಳಿದ್ ನಿಜ ಅಂತ ಹೇಗ್ ನಂಬೇಕು? ನನಗೇನ್ ಸರ್ ಉಪಯೋಗ? ನೀವು ಕೇಳಿದ್ರಿ, ನಾನು ಹೇಳ್ದೆ. ಜಗಳ ಆದಾಗ ಪೊಲೀಸರು ಕೂಡ ಬಂದಿದ್ರು. ಬೇಕಾದ್ರೆ RR ನಗರ ಪೊಲೀಸರನ್ನೇ ಕೇಳಿ. ಈ ಏರಿಯಾ ಕಲ್ಯಾಣ್ ನಗರ ಪೊಲೀಸಿಗೆ ಬರುತ್ತಲ್ವಾ? RR ನಗರಕ್ಕೆ ಹೇಗೋಯ್ತು? ಅದ್ಯಾವ್ದ ಹುಡ್ಗ ಹುಡ್ಗಿ ಜಗಳ ಸರ್. ಕೌನ್ಸಿಲಿಂಗ್ ತಗೊಂಡು ಸರಿ ಹೋಯ್ದು, ಎಲ್ಲ ಹೊರಟೋದ್ರು. ದೊಡ್ಡ ಜಗಳ ಆಯ್ತು ಅಂತ ಫ್ಲಾಟ್ ಓನರ್ ಹೇಳ್ದ. ಆ ಕಡೆ ಶ್ರೀಕಾಂತ್ ಮತ್ತೆ ಕೌಶಿಕ್ ಹೊಡೆದಾಡಿದ್ರು. ಸ್ಟೇಷನ್ ಬಂದ್ಮೇಲೆ ಕಾಂಪ್ರಮೈಸ್ ಆದ್ರು. ಸ್ಟೂಡೆಂಟ್ಸ್ ಅಂದ್ಬಿಟ್ಟು ಕೇಸ್ ಫೈಲ್ ಮಾಡ್ಲಿಲ್ಲ. ಅಷ್ಟಕ್ಕೂ ಗಲಾಟೆ ಯಾವ ವಿಷಯಕ್ಕೆ? ಕೌಶಿಕ್ ಶ್ರಾವ್ಯ ಅಂತ ಹುಡುಗಿನ ಪ್ರೀತಿಸಿದ್ದ. ಶ್ರೀಕಾಂತ್ ಆ ಹುಡುಗಿ ಹಿಂದೆ ಬಿದ್ದಿ ಅವಳಿಗೆ ತೊಂದರೆ ಕೊಡ್ತಾರಂತ ಗೊತ್ತಾಗಿ ಕೌಶಿಕ್ ಅವರಿಂದ ಬಿದ್ದಿದ್ದ. ಸರ್, ಅವಳು ಶ್ರೀಕಾಂತ್ ನ ಪ್ರೀತಿಸಿದ್ದು ಕೌಶಿಕ್ ನಲ್ಲ. ಹೌ ಯು ನೋ? ಕೌಶಿಕ್ ನನ್ ಸೂಪರ್ ಸೀನಿಯರ್ ಸರ್. ಸತ್ಯ ಏನು ಅಂತ ನನಗೆ ಗೊತ್ತು. ಹೂ ಆರ್ ಯು? ಅವಳದು ಸೇಮ್ ಕಾಲೇಜ್, ಶ್ರಾವ್ಯ ಫ್ರೆಂಡ್. ನನಗ್ ಗೊತ್ತಿರೋ ಪ್ರಕಾರ ಶ್ರೀಕಾಂತ್ ಶ್ರಾವ್ಯ ಲವ್ ಮಾಡ್ತಾ ಇದ್ರು ಸರ್. ಕೌಶಿಕ್ 2 years ಸೀನಿಯರ್. ಕೌಶಿಕ್ ಶ್ರೀಕಾಂತ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆಯಾ? ಒಂದ್ ನಿಮಿಷ ಬಂದೆ ಸರ್. ಇದ್ರಲ್ಲಿರೋದನ್ನ ನೋಡಿ. ಸ್ವಿಚ್ ಆಫ್ ಯಾಕೆ ಬರ್ತಿದೆ? ಹೌದಾ, ಇನ್ನೊಂದು ನಂಬರ್ ಇದೆ. ಹಲೋ, ನಾನು ಕೌಶಿಕ್ ಫ್ರೆಂಡ್ ಅಂಕಲ್. ಕೌಶಿಕ್ ಫೋನ್ ಸ್ವಿಚ್ ಆಫ್ ಯಾಕೆ ಬರ್ತಿದೆ? ಕಾಲೇಜ್ ಫ್ರೆಂಡ್ ಅಂತಿದ್ಯಾ? ಎಲ್ಲಿಗೆ ಹೋಗಿದ್ದಾನೆ ಅಂತ ಗೊತ್ತಿಲ್ವಾ ನಿನಗೆ? ಕಾಲೇಜ್ ಮುಗಿತಿದ್ದ ಹಾಗೆ ಹೈಯರ್ ಸ್ಟಡೀಸ್ಗೋಸ್ಕರ ಅಬ್ರಾಡ್ಗೆ ಹೋದ. ಲಾಸ್ಟ್ ಮಂತ್ ಇಂಡಿಯಾಗೆ ಬರ್ತೀನಿ ಅಂದಿದ್ದ, ಮತ್ತೆ ಹೋದ್ನಾ? ಸರಿ ಸರಿ, USA ನಂಬರ್ ಹೇಳ್ತೀನಿ, ಬರ್ಕೋ. ಹೇಳಿ ಅಂಕಲ್. ಕೌಶಿಕ್? ಹೌದು, ಹೇಳಿ. ನಾನು SI ಕಾರ್ತಿಕ್ ಅಂತ ಮಾತಾಡ್ತಿದ್ದೀನಿ, ಬೆಂಗಳೂರಿಂದ. ಸರ್ ಹೇಳಿ, ಏನಾಗ್ಬೇಕಿತ್ತು? ನಿನಗೂ ಶ್ರೀಕಾಂತ್ಗೂ ಏನ್ ಗಲಾಟೆ? ಅವತ್ತು ಸ್ಟೇಷನ್ ಅಲ್ಲಿ ASI ಮೋಹನ್ ಅವ್ರು ಮಾತಾಡಿದ್ರು. ಇವ್ರ ಹತ್ರ ಮಾತಾಡಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಏನು ಸರ್, ನಾನ್ ನೋಡಿದ್ರ ಪ್ರಕಾರ ಅವಳು ಕೌಶಿಕ್ ಲವರ್ ಅಂತ ಅನ್ಸಿದ್ದು. ಕೌಶಿಕ್, 1 second. ಯು ನೀಡ್ ಟು ನೋ ಸಮಥಿಂಗ್. ಹೇಳಿ ಸರ್. ಶ್ರಾವ್ಯ ಇಸ್ ಮಿಸ್ಸಿಂಗ್, ಗೊತ್ತಾ? ಸರ್, ಅವತ್ತು ಜಗಳ ಆದಾಗಿಂದ ನಾನು ಅವಳು ಮಾತಾಡ್ತಾನೆ ಇಲ್ಲ. ವಿ ಎಂಡೆಡ್ ಅವರ್ ರಿಲೇಷನ್. ಈಗಾಗಲೇ ಅವಳಿಂದ ಬಹಳ ಟೈಮ್ ವೇಸ್ಟ್ ಆಗಿದೆ. ಐ ಹ್ಯಾವ್ ಟು ಫೋಕಸ್ ಆನ್ ಮೈ ಕೆರಿಯರ್ ನೌ. ಆದ್ರೆ ಅವಳು ಮಿಸ್ಸಿಂಗ್ ವಿಚಾರ ಕೇಳಿ ನನಗೆ ತುಂಬಾ ಬೇಜಾರಾಯ್ತು ಸರ್. ನಿಂಗೆ ಯಾರಾದ್ರೂ ಮೇಲೆ ಅನುಮಾನ ಇದೆಯಾ? ASI ಮೋಹನ್ ಅವ್ರಿಗೆ ಹೇಳಿದ್ದೀನಿ, ನಿಮ್ಗೂ ಹೇಳ್ತಾ ಇದ್ದೀನಿ. ಶ್ರೀಕಾಂತ್ ಇಸ್ ದ ಕಲ್ಪ್ರಿಟ್. ಶ್ರಾವ್ಯ ವಿಷಯದಲ್ಲಿ ಏನಾದ್ರೂ ತಪ್ಪು ನಡೆಯುತ್ತೆ ಅಂದ್ರೆ ಅದು ಶ್ರೀಕಾಂತ್ ಇಂದ ಮಾತ್ರ ಸರ್. ಇವಾಗೇನು ಕೌಶಿಕ್ ಶ್ರಾವ್ಯ ಲವ್ ಮಾಡ್ತಾ ಇದ್ರು ಅಂತಿದ್ದೀರಾ? ಅಂಡ್ ಶ್ರಾವ್ಯನ ಟೀಸ್ ಮಾಡಿದ್ದಕ್ಕೆ ಶ್ರೀಕಾಂತ್ನ ಹೊಡೆದ್ರು ಅಂತಿದ್ದೀರಾ? ಟೋಟಲ್ ಕನ್ಫ್ಯೂಸಿಂಗ್ ಆಗಿದೆ ಅಕ್ಕ.
ಶ್ರೀಕಾಂತ್ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಹತ್ರ ಇರೋದು, ಈ ರೆಕಾರ್ಡ್ಸ್ ಅಲ್ಲಿರೋದು ಒಂದೇ, ಸ್ವಿಚ್ ಆಫ್. ಅವ್ರ ಪೇರೆಂಟ್ಸ್ ಕಾಲ್ ಮಾಡಿ ಕೇಳಿದ್ರೆ ರಿವರ್ಸ್ ಆಗಿ ನಮ್ಮನ್ನೇ ಕೇಳ್ತಾರೆ, ಶ್ರೀಕಾಂತ್ ಎಲ್ಲಿ ಅಂತ. ಡೋಂಟ್ ನೋ ವಾಟ್ ಟು ಸೇ. ಪ್ರತಿ ಸರಿ ಇದೇ ಕನ್ಫ್ಯೂಷನ್ಸ್ ಇಂದ ಪ್ರಾಜೆಕ್ಟ್ ನಿಂತು ಹೋಗ್ತಿದೆ ಕಾರ್ತಿಕ್. ಫ್ಲಾಟ್ ಓನರ್, ಈ ಸ್ಟೇಷನ್ SI USL ಕೌಶಿಕ್. ಇಲ್ಲಿವರೆಗೂ ಬಂದಿರೋ ಇನ್ಫಾರ್ಮೇಶನ್ ನೋಡಿದ್ರೆ ಶ್ರೀಕಾಂತ್ ಲವರ್ ಅವಳಲ್ಲ ಅನ್ನಿಸ್ತಿದೆ. ಅಂಡ್ ಶ್ರಾವ್ಯ ಮಿಸ್ ಆಗೋದಕ್ಕೆ ಅವಳೇ ಕಾರಣ ಆಗಿರ್ತಾಳೆ. ನೋ ಕಾರ್ತಿಕ್, ಲುಕ್ ಇಟ್ ಇಟ್ ದಿಸ್ ವೇ. ಇಲ್ಲಿವರೆಗೂ ಇಂಥ ಸೂಸೈಡ್ಸ್ ಎಲ್ಲ ಇದೇ ಸಿಟಿಲ್ ನಡೆದಿರೋದು. ಬಟ್ ಕೌಶಿಕ್ ಇಸ್ ಔಟ್ ಆಫ್ ಕಂಟ್ರಿ ಅಂಡ್ ಸೇಫ್ ಆಗಿದ್ದಾನೆ. ಆದ್ರೆ ಶ್ರಾವ್ಯ ಶ್ರೀಕಾಂತ್ ನ ಮೀಟ್ ಮಾಡಕ್ ಆಗ್ತಿಲ್ಲ, ವಿಚ್ ಮೀನ್ಸ್ ಅವರು ಪಾಸ್ಟ್ ಸೂಸೈಡ್ ಕೇಸಸ್ಗೆ ಮ್ಯಾಚ್ ಆಗ್ತಿದ್ದಾರೆ. ನನ್ಗೆ ಶ್ರೀಕಾಂತ್ ಅಲ್ಲಿ ಸೂಸೈಡ್ ಸಿಂಪ್ಟಮ್ಸ್ ಕಾಣಿಸ್ತಿದೆ. ಈಗೇನಂತೀಯ? ಶ್ರೀಕಾಂತ್ ನ ಮೀಟ್ ಆಗದೆ ನಾವ್ ಒಂದ್ ಕನ್ಕ್ಲೂಷನ್ಗೆ ಬರಕ್ಕಾಗಲ್ಲ. ಸುಬ್ರಹ್ಮಣ್ಯ ಸರ್, ಶ್ರೀಕಾಂತ್ ಲಾಸ್ಟ್ ಕಾಲ್, ಡೇಟ್, ಟೈಮ್, ಲೊಕೇಶನ್ ಬೇಕು. ಕಮಲ್ ವಿಷಯದಲ್ಲಿ ಆ ನಂಬರ್ ಕ್ಲೂ ಆಗಿ ಸಿಕ್ಕಿತ್ತು ಸರ್. ಇಲ್ಲಿವರೆಗೂ ಆ ನಂಬರ್ ಡೀಟೇಲ್ಸೇ ಸಿಕ್ಕಿಲ್ಲ. ಈಗ ಶ್ರೀಕಾಂತ್ ಕೊಟ್ರೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಸರ್. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಶ್ರೀಕಾಂತ್ ಅವ್ರ ಫಾದರ್ ಎಲ್ಲೇ ಇದ್ರು ಸ್ಟೇಷನ್ಗೆ ಬರೋದಕ್ಕೆ ಹೇಳಿ. ಸರಿ ಸರ್. ಸಾರಾ, ಬೆಳಗ್ಗೆ ಮಾರ್ನಿಂಗ್ ಶ್ರೀಕಾಂತನ ಮೀಟ್ ಮಾಡ್ತಾ ಇದ್ದೀವಿ. ನಾಳೆ ಮಾರ್ನಿಂಗ್ ಸ್ಟೇಷನ್ಗೆ ಬಾ. ಸರಿ ಅಕ್ಕ. ಸಾರಾ, ನೀ ಹಾಗೆ ಅಳ್ತಾ ಇದ್ರೆ ನಾನೇನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ನೀನ್ ನನ್ ಪಕ್ಕನೇ ಇದ್ರೆ ಧೈರ್ಯವಾಗಿ, ಇಲ್ಲ ಅಂದ್ರೆ ತುಂಬಾ ವೀಕ್ ಆಗ್ತಿದ್ದೀನಿ. ನಾನ್ ತುಂಬಾ ಇಷ್ಟಪಡೋರ್ನ ಆಲ್ರೆಡಿ ಕಳ್ಕೊಂಡಿದ್ದೀನಿ. ಐ ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ದ. ನೀನ್ ನನ್ ಜೊತೆ ಇದ್ರೆ ಆ ಪೇನ್ನ ಮರ್ತ್ ಬಿಡ್ತೀನಿ ಅಂತ ಭಯ ಆಗ್ತಿದೆ ಕಾರ್ತಿಕ್. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ನಾನ್ ನಮ್ಮಪ್ಪಂಗೆ ಮಾತು ಕೊಟ್ಟಿದ್ದೀನಿ. ಐ ಹ್ಯಾವ್ ಟು ವರ್ಕ್ ಆನ್ ಇಟ್. ಪ್ಲೀಸ್ ಕಾರ್ತಿಕ್, ಅರ್ಥ ಮಾಡ್ಕೊ ಸಾರಾ. ಪ್ಲೀಸ್. ಇವಾಗ ಏನಂತೀಯ? ನಮ್ಮಿಬ್ರ ಮಧ್ಯ ಏನೂ ಇಲ್ಲ, ಇನ್ನೊಂದ್ಸರಿ ಮೀಟ್ ಮಾಡಕ್ ಆಗಲ್ಲ ಅಂತ ಹೇಳ್ತೀಯ? ಯಾಕೆ ಹಂಗ್ ನೋಡ್ತಿದ್ಯಾ? ನೀನ್ ಆಲ್ರೆಡಿ ಡಿಸೈಡ್ ಆಗಿದ್ಯಾ, ಮತ್ತೆ ಯಾಕೆ ಅಳ್ತಿದ್ಯಾ? ಕಾರ್ತಿಕ್, ಹೋಗೆ ಹೋಗೆ. ಅಂದಾಗೆ ಸುಬ್ರಹ್ಮಣ್ಯ ಸರ್. ಗಾಂಜಾ ಕೇಸಿಗೆ ಸಂಬಂಧಪಟ್ಟಿರೋ ಲಾಸ್ಟ್ ಇಯರ್ ರೆಕಾರ್ಡ್ ತಗೊಂಡ್ ಬಾ. ಸರಿ ಸರ್. ನೀ ಏನ್ ಮಾಡ್ತಿದ್ಯಾ ಇಲ್ಲಿ? ಆಚೆ ಹೋಗು. ಏಯ್, ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗೆ ಆಚೆ. ಕಾರ್ತಿ, ಮೈಂಡ್ ಯೋರ್ ವರ್ಡ್ಸ್. ಯು ಜಸ್ಟ್ ಗೆಟ್ ಔಟ್. ಸರ್, ಮೇಡಮ್ CS ರೆಕಮೆಂಡೇಶನ್. ಹಾಗಂತ ಅವಳು ಹೇಳದ್ಲಾ? ಇಲ್ಲ ಸರ್, ಸಾರೇ ಹೇಳ್ ಕಳ್ಸಿದ್ರು. ಮೇಡಮ್ ರಿಸರ್ಚ್ಗೆ ನೀವು ಹೆಲ್ಪ್ ಮಾಡ್ಬೇಕಂತೆ. ಹೊರಗೆ ಹೋಗ್ಲಾ? ಶಲ್ ಐ ಲೀವ್ ದೆನ್? ಹಾಗೇನಿಲ್ಲ, ಕೂತ್ಕೋ. ನೀನ್ ಹೆಲ್ಪ್ ನನಗ್ ಬೇಡ. ನಾನ್ CA ಅವ್ರ ಹತ್ರನೇ ಮಾತಾಡ್ತೀನಿ. ಏಯ್, ಓವರ್ ಆಕ್ಷನ್ ಬೇಡ, ಕೂತ್ಕೋ. ಮೇಡಮ್ಮು ನಿಮಗೆ ಮೊದಲೇ ಗೊತ್ತಿತ್ತಾ ಸರ್? ಯಾಕೆ ಹಾಗೆ ಮಾಡ್ತಿದ್ಯಾ? ಹಿಂದೆ ಬಿದ್ದು ಹಿಂಸೆ ಕೊಡ್ತಿದ್ಯಾ ಅಂತ ಫೋನ್ ಬ್ಲಾಕ್ ಮಾಡಿದ್ರೆ ಈಗ CA ರೆಕಮೆಂಡೇಶನ್? ಅಂಡ್ ದಿಸ್ ಇಸ್ ನಾಟ್ ದಿ ರೈಟ್ ಟೈಮ್. ಈಗಾಗಲೇ ನನಗೆ ತುಂಬಾ ಕಾಂಪ್ಲಿಕೇಶನ್ಸ್ ಇದೆ ಸಾರಾ. ನಿನ್ ಕಾಂಪ್ಲಿಕೇಶನ್ಸ್ ಇಂದ ನೀನ್ ನೋ ಹೇಳ್ತಿರೋ ಹಾಗಿಲ್ಲ ಕಾರ್ತಿಕ್. ಇನ್ನೇನೋ ಕಾರಣ ಕಾಣಿಸ್ತಿದೆ. ಸರಿ, ಓಕೆ. ನಿನ್ ರಿಕ್ವೈರ್ಮೆಂಟ್ ಏನು ಅಂತ ಹೇಳು, ನಾನು ಏನ್ ಮಾಡಕ್ಕಾಗುತ್ತೆ ಅಂತ ಹೇಳ್ತೀನಿ. ಎಜುಕೇಶನ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ನಾವ್ ಒಂದ್ ಕೇಸ್ ಮೇಲೆ ಪ್ರಾಪರ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಕೆಲವು ಪ್ಯಾರಾಮೀಟರ್ಸ್ ನ ಟಚ್ ಮಾಡಿ ಪ್ರಾಜೆಕ್ಟ್ ನ ಸಬ್ಮಿಟ್ ಮಾಡ್ಬೇಕು. ಅಂಡ್ ಜಾಬ್ಸ್ ಕೂಡ ಪ್ರಾಜೆಕ್ಟ್ ಬೇಸ್ ಆಗೇ ಬರುತ್ತೆ. ಅದಕ್ಕೇನೆ ನಾನ್ ಕಾನ್ಶಿಯಸ್ ಆಗಿ ಚೂಸ್ ಮಾಡ್ಕೊಂಡಿರೋ ಪಾಯಿಂಟ್ ಹ್ಯೂಮನ್ ಸುಯಿಸೈಡ್. 6 years ಇಂದ ಸೂಸೈಡ್ ಕೇಸ್ ನ ಸ್ಟಡಿ ಮಾಡಿದ್ರೆ ಈ ಕೆಲವು ವ್ಯಕ್ತಿಗಳು ನನಗೆ ಯೂನಿಕ್ ಅನ್ಸಿದ್ರು.
ಯಾಕೆ ಅಂದ್ರೆ ಅವ್ರೆಲ್ರಿಗೂ ಸೇಮ್ ಏಜ್, ಒಬ್ರಿಗೂ ಇನ್ನೊಬ್ರಿಗೂ ಸಂಬಂಧ ಇಲ್ಲ. ಅವ್ರ ಸೂಸೈಡ್ ಕೂಡ ಡಿಫ್ರೆಂಟ್ ಟೈಮ್ ಅಲ್ಲಿ ಡಿಫ್ರೆಂಟ್ ಮಂತ್ ಅಲ್ಲಿ ನಡೆದಿದೆ. ಯಾವ ಸಿಗ್ನೇಚರ್ ಮೀಟಿಂಗ್ ಪಾಯಿಂಟ್ಸು ಇಲ್ಲ. ಹೌದು, ಡೈಲಿ ಒಬ್ರಲ್ಲ ಒಬ್ರು ಸೂಸೈಡ್ ಮಾಡ್ಕೋತಾನೆ ಇರ್ತಾರೆ. ಸೂಸೈಡ್ ಅಲ್ಲಿ ಸಿಗ್ನೇಚರ್ ಹೇಗಿರುತ್ತೆ? ನಾನು ಹಾಗೆ ಅನ್ಕೊಂಡೆ, ಆದ್ರೆ ಇಲ್ಲಿ ನನಗ್ ಮಾತ್ರನೇ ನೋಟಿಸ್ ಆಗಿರೋ ಒಂದ್ ಸಿಮಿಲರ್ ಪಾಯಿಂಟ್, ಈ ಹುಡುಗರ ಸೂಸೈಡ್ಸಿಗೆ ಮಾತ್ರ ಸಿಗ್ನೇಚರ್ ಇದೆ. ಅದೇನಂದ್ರೆ ವಿಕ್ಟಿಮ್ಗೆ ಸಂಬಂಧಪಟ್ಟಿರೋ ಫ್ಯಾಮಿಲಿ, ರಿಲೇಟಿವ್ಸ್, ಫ್ರೆಂಡ್ಸ್ ಇವ್ರೆಲ್ಲರ ಜೊತೆ ಮಾತಾಡ್ದೆ. ಇಲ್ಲಿ ಹುಡುಗರು ಪ್ರೀತಿಸ್ತಿರೋ ಹುಡುಗಿರ್ನ ಮಾತ್ರ ಮೀಟ್ ಮಾಡ್ಲಿಲ್ಲ. ಹೀಗೆ ಒಬ್ಬ ಹುಡುಗ ಅಲ್ಲ, ಆಲ್ಮೋಸ್ಟ್ ನಾನು ಸೆಲೆಕ್ಟ್ ಮಾಡಿರೋ ಎಲ್ಲ ಹುಡುಗರ ಲೈಫಲ್ಲೂ ಪ್ರೀತಿಸ್ತಿರೋ ಹುಡುಗಿರ್ ಮಾತ್ರ ಕಾಣಿಸ್ತಾನೆ ಇಲ್ಲ. ಇಸ್ ಇಟ್? ಆ ಹುಡುಗಿರೆಲ್ಲರೂ ಡಿಫ್ರೆಂಟ್ ಕಾರಣಗಳಿಂದ ಮನೇಲಿ ಜಗಳ ಆಡಿದ್ದಾರೆ. ಸೀದಸ್ ನಮ್ಮ ಅಕ್ಕ ಯಾವತ್ತೂ ಜಗಳ ಮಾಡಿಲ್ಲ. ನೆಕ್ಸ್ಟ್ ಅಕ್ಕ ಮನೇಲಿ ಇರ್ಲಿಲ್ಲ. ಅಪ್ಪ ಅಮ್ಮನ್ ಕೇಳಿದ್ರೆ ಏನೇನೋ ಕಾರಣ ಹೇಳ್ತಿದ್ದಾರೆ. ಕೋಟೀಶ್ವರನ್ ಕೊಟ್ಟು ಮದ್ವೆ ಮಾಡೋಣ ಅನ್ಕೊಂಡೆ, ಹೇಳ್ದೆ ಕೇಳ್ದೆ ಯಾವನ್ ಜೊತೆ ಓಡೋದ್ಲು. ಮತ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವಾ ನೀವು? ಮೋಸ ಮಾಡೇ ಹೋದ್ಮೇಲೆ ಅವಳು ಪೊಲೀಸ್ ಕಂಪ್ಲೇಂಟ್ ಇನ್ ಯಾಕಮ್ಮ? ಅಲ್ಲ ನಿನ್ಗೆ ಎಷ್ಟೆಲ್ಲ ಹೇಳ್ಬೇಕಿಲ್ಲ ಬರ್ಬೇಡ ಅಂತ. ಹೋಗ್. ಲಾಸ್ಟ್ ಇಯರ್ ಅಲ್ಲಿ ನಾನು ನೋಟಿಸ್ ಮಾಡಿರೋ ಕೇಸಸ್ 4 ಮಾತ್ರನೇ. ಇಲ್ಲಿ ಇನ್ನೊಂದು ಸಿಮಿಲಾರಿಟಿ ಇದೆ. ಆ ಹುಡುಗಿರ್ ಮನೆಯಿಂದ ಹೋಗಿದ್ 1 ಮಂತ್ಗೆ ಆ ಹುಡುಗರು ಸೂಸೈಡ್ ಮಾಡ್ಕೋತಿದ್ದಾರೆ. ಆದ್ರೆ ಇವ್ರ ಮನೆಯಿಂದ ಹೋಗಿರೋದಕ್ಕೆ ಆ ಹುಡುಗರು ಸೂಸೈಡ್ ಮಾಡ್ಕೊಂಡಿರೋದಕ್ಕೂ ಯಾವ ಸಂಬಂಧನೂ ಇಲ್ಲ. ಅರ್ಥ ಆದ್ರೂ ಕೂಡ ಅರ್ಥ ಆಗದೆ ಇರೋ ತರನೇ ಇದೆ. ಇದ್ರಲ್ಲಿ ಕನ್ಫ್ಯೂಷನ್ ಇಲ್ಲ. ಹುಡುಗಿರ್ ಯಾವ್ದೋ ಕಾರಣದಿಂದ ಮನೆಯಿಂದ ಹೊರಟೋಗಿ ವಾಪಸ್ ಬರ್ತಿಲ್ಲ. ಅಂಡ್ ವಿದಿನ್ 1 ಮಂತ್ ಟ್ರೂ ಲವ್ ಆಗಿರೋ ಹುಡುಗರು ಸೂಸೈಡ್ ಮಾಡ್ಕೋತಿದ್, ಅದು ಡಿಫ್ರೆಂಟ್ ಕಾರಣದಿಂದ. ಹೀಗೆ 6 years ಇಂದ ನಡೀತಿದೆ. ಸಾರಾ, ನೀನ್ ತೋರಿಸಿರೋ ಫೋಟೋಸು ವಿಡಿಯೋಸು ಆಲ್ಮೋಸ್ಟ್ ಹಿಪ್ನೋಟೈಸ್ ಅಂತ ಗೊತ್ತಾ? ಬೇಕಂದ್ರೆ ಸುಬ್ರಹ್ಮಣ್ಯನ್ ಕೇಳು. ಸರ್, ನೀನು ಹೇಳ್ತಾ ಇರೋದು ಸುಳ್ಳು ಅಂತಂದ್ರು ಒಪ್ಕೊಳ್ಳೋರು ಯಾರು ಇಲ್ಲ. ಸ್ಟಾಪ್ ಇಟ್ ಕಾರ್ತಿಕ್, ಲೆಟ್ಸ್ ಬಿ ಸೀರಿಯಸ್ ಮ್ಯಾನ್. ನಾನು ಎಷ್ಟು ಕ್ಲಿಯರ್ ಆಗಿ ಹೇಳಿದ್ರು ನೀನ್ ವಾಂಟೆಡ್ಲಿ ಹೇಗೆ ಮಾತಾಡ್ತೀಯಲ್ಲ? ವಾಂಟೆಡ್ಲಿನಾ? ವಾಸ್ತವನೇ ಅಲ್ವಾ ಮಾತಾಡ್ತಿರೋದು? ಹೆಣ್ಮಕ್ಳು ಕಾಣೆ ಆಗೋದು, ಗಂಡ್ಮಕ್ಳು ಸೂಸೈಡ್ ಮಾಡ್ಕೊಳ್ಳೋದು, ವೈ? ಲೆಸ್ ದೆನ್ 1 ಮಂತ್ ಒಳಗೆ ಪ್ರೀತಿಸಿರೋ ಹುಡುಗರು ಸೂಸೈಡ್ ಮಾಡ್ಕೋತಾರೆ. ವೈ ಓನ್ಲಿ ಇನ್ ದಿಸ್ ಸಿಟಿ? ನಮ್ಮ ಇಂಡಿಯಾದಲ್ಲಿರೋ ಸೆಕ್ಯೂರಿಟಿ ಸಿಸ್ಟಮ್ ಅಷ್ಟೊಂದು ಈಸಿ ಆಗಿಲ್ಲ. ಗ್ರೋ ಅಪ್ ಸಾರಾ, ಡೋಂಟ್ ಆಕ್ಟ್ ಲೈಕ್ ಎ ಕಿಡ್. ಪೊಲೀಸ್ ಅವರು ಮಾತ್ರ ಜನಗಳಿಗೆ ಸೆಕ್ಯೂರಿಟಿ ಕೊಡ್ತಾರೆ ಅಂತ ಅನ್ಕೋಬೇಡ. ಟೈಪ್ಸ್ ಆಫ್ ಕ್ರೈಮ್ನ ಇಟ್ಕೊಂಡು ತುಂಬಾ ಡಿಪಾರ್ಟ್ಮೆಂಟ್ಸ್ ಇದೆ. ಅಷ್ಟಕ್ಕೂ ನ್ಯಾಚುರಲ್ ಡೆತ್ ಆದ್ರೂ ಕೂಡ ಯಾವ ಬಾಡಿನೋ ಪೋಸ್ಟ್ ಮಾರ್ಟಮ್ ಮಾಡದೆ ಒಪ್ಸಲ್ಲ. ಅವ್ರು ನೋಡ್ದೆ ಇರೋದನ್ನ ನೀವು ಹೊಸದಾಗಿ ಏನ್ ನೋಡ್ತಿದ್ಯಾ? ದಿಸ್ ಇಸ್ ನಾಟ್ ಅಬೌಟ್ ಈಗೋ. ನೀನೇನೋ ಹೇಳ್ದೆ ಅಂತ ನಾನೇನೋ ಒಂದು ಹೇಳ್ತಿಲ್ಲ. ಐ ನೋ ಅಂಡ್ ಐ ಅಗ್ರಿ ವಿತ್ ವಾಟ್ ಯು ಸೆಡ್. ನೌ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್ ಆಫ್ ವ್ಯೂ ಆಲ್ಸೋ. ಸೂಸೈಡ್ಸ್ ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಆಗ್ತಿದೆ, ಡಿಫ್ರೆಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆಗ್ತಿದೆ. ಅಂಡ್ ಮೋರ್ ಓವರ್, ಒಂದ್ ಸೂಸೈಡ್ಗೂ ಇನ್ನೊಂದು ಸೂಸೈಡ್ಗೂ ತುಂಬಾ ಕಾರಣ ಇದೆ. ಅಂಡ್ ಡಿಫ್ರೆಂಟ್ ಟೈಮ್ ಅಂಡ್ ಇಯರ್ಸ್ ಅಲ್ಲಿ ನಡೀತಿದೆ. ಈ ಕೇಸ್ನ ಬೇರೆ ಆಗಿ ನೋಡಿದ್ರೆ ಹೇಗೆ ಗೆಸ್ ಮಾಡ್ತೀರಾ? ಅಕಾರ್ಡಿಂಗ್ ಟು ಮೈ ಸಿನಾರಿಯೋ, ನಾನ್ ಟೋಟಲ್ ಬಂಚಾಗಿ 6 years ಇಂದ ನಡೀತಿರೋ ಎಲ್ಲಾ ಸೂಸೈಡ್ ಕೇಸ್ನ ಒಂದ್ ರೀತಿಯಲ್ಲಿ ನೋಡಿದ್ರಿಂದ ಒಂದ್ ಸಿಗ್ನೇಚರ್ ನ ನೋಟಿಸ್ ಮಾಡಿದೆ. ಅದರ್ವೈಸ್ ಐ ವುಡಂಟ್ ಬಿ ಏಬಲ್ ಟು ಡೂ ದಿಸ್. ಮೈ ಕನ್ಕ್ಲೂಷನ್ ಇಸ್, ಈ ಮಿಸ್ಸಿಂಗ್ ಅಂಡ್ ಸೂಸೈಡ್ಸ್ ಹಿಂದೆ ಒಂದು ಬಿಗ್ ಕ್ರೈಮ್ ನಡೀತಿದೆ ಅಂತ. ದಿಸ್ ಇಸ್ ಟ್ರೂ, ದಿಸ್ ಈಸ್ ರಿಯಲ್ ಅಂಡ್ ಯು ಶುಡ್ ಅಕ್ಸೆಪ್ಟ್ ವಾಟ್ ಐ ಆಮ್ ಸೇಯಿಂಗ್. ಓಕೆ ಸಾರಾ, ನನ್ನ ಮಾತನ್ನ ಕಾಂಪನ್ಸೇಟ್ ಮಾಡಿರೋದಕ್ಕೋಸ್ಕರ ನಿಂಗೆ ಆಪ್ಷನ್ ಕೊಡ್ತೀನಿ. ನಿಂಗೆ ಏನು ಬೇಕು ಅಂತ ಹೇಳು. ಇಲ್ಲೋಡು, ಇನ್ ಕೇಸ್ ಫಸ್ಟ್ ಸ್ಟೇಜಲ್ಲಿ ನೆಗೆಟಿವ್ ರಿಸಲ್ಟ್ ಬಂದರೆ ನಿನ್ನ ಪ್ರಾಜೆಕ್ಟನ್ನು ನಿಲ್ಲಿಸಬೇಕು. ನಾನು ಡಿಸ್ಟರ್ಬ್ ಮಾಡೋದನ್ನು ನಿಲ್ಲಿಸಬೇಕು. ಓಕೆನಾ? ಸರಿ. ಸೂಸೈಡ್ ಮಾಡ್ಕೊಳಕ್ ಹೊರಟಿರೋ ಹುಡುಗನ ಹಿಡಿದ್ರೆ ಪ್ರೀತಿಸಿರೋ ಹುಡುಗಿ 1 ಮಂತ್ ಇಂದ ಮಿಸ್ ಆಗಿದ್ದಾಳೆ ಅಂಡ್ ಅವಳ ಇನ್ಫಾರ್ಮೇಶನ್ ಕೂಡ ಸಿಗಲ್ಲ. ಅದೇ ಮಿಸ್ ಆಗ್ತಿರೋ ಹುಡುಗಿನ ಹಿಡಿದ್ರೆ ಲವ್ ಮಾಡ್ತಿರೋ ಹುಡುಗನ ಸೂಸೈಡ್ ಮಾಡದೇ ಇರೋ ಹಾಗೆ ತಡಿಬಹುದು. ಯಾವ ಹುಡುಗಿ ಮಿಸ್ಸಿಂಗ್ ಕೇಸು ನಮ್ಮ ಹತ್ರ ಬಂದಿಲ್ವಲ್ಲ? ಈಗ್ಲೇ ನೋಡಿದ್ಯಲ್ಲ, ಇಷ್ಟು ದಿನ ಮಿಸ್ ಆಗ್ತಿರೋ ಹುಡುಗಿರ್ ಬಗ್ಗೆ ಯಾವ ಕೇಸು ರಿಜಿಸ್ಟರ್ ಆಗಿಲ್ಲ ಎಕ್ಸೆಪ್ಟ್ 1 or 2 ಹುಡುಗಿರು. ಮನೇಲಿ ಜಗಳ ಮಾಡ್ಕೊಂಡು ರಿಲೇಷನ್ ನ ಕಟ್ ಮಾಡ್ಕೊಂಡು ಹೋಗಿರೋರು ಪೊಲೀಸ್ ಸ್ಟೇಷನ್ ವರ್ಗೂ ಬರಲ್ಲ. ಆ ತರ ಕೇಸು ನಮ್ಮವರೆಗೆ ಬರ್ದೇನೆ ಹೇಗ್ ಮುಂದುವರಿಬೇಕು ಅಂತೀಯ? ಅನ್ಎಕ್ಸ್ಪೆಕ್ಟೆಡ್ ಆಗಿ ಫೇಸ್ಬುಕ್ ಅಲ್ಲಿ ಒಂದ್ ವಿಡಿಯೋ ನೋಡ್ದೆ. ಯಾಕಿನ್ನೂ ಬಂದಿಲ್ಲ? ಇನ್ನು ಎಷ್ಟೊತ್ತು? ಕಾರ್ತಿಕ್, ಎಷ್ಟೊತ್ತು ವೆಯ್ಟ್ ಮಾಡೋದು? ದೇವಸ್ಥಾನಕ್ಕೆ ಹೋಗೋಣ, ರೆಡಿಯಾಗಿರು ಅಂದ್ರೆ. ದೇವಸ್ಥಾನ ಆಮೇಲೆ. ನೀನ್ ಅನ್ಕೊಂಡ ಹಾಗೆ ದೊಡ್ಡ ಕ್ರೈಮೇ ನಡೀತಾ ಇದೆ. ನೀನ್ ಯಾವ್ದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅನ್ಕೊಂಡಿಯೋ ಅದಕ್ಕೆ ಕೊನೆ ನೀನೇ ಆಗ್ತಿದ್ಯಾ. ಏನ್ ಕಾರ್ತಿ, ಏನ್ ಹೇಳ್ತಿದ್ಯಾ? ಹೇಳ್ತೀನಿ, ಬಾ ಬಾ. ಎಲ್ಲಿಗೆ? ಕಾರ್ತಿಕ್ ಹೇಳು. ಆಗಚ್ಚ. ಎಲ್ಲಿಗೆ ಕಾರ್ತಿಕ್? ಕಾರ್ತಿಕ್ ನಿಂತ್ಕೋ. ಓಂ ಫಟ್ ಸ್ವಾಹ. ನಿಶ್ಚಲ. ಓಂ ಶಾಕಿಣಿಯೇ ನಮಃ.
ಡಾಕಿನ್ಯೈ ನಮಃ ಓಂ ಮಣಿಕಿಂಕಳಾಯ ನಮಃ. ಹೇಳು ಕಾರ್ತಿಕ್, ಯಾಕೆ ಮಾತಾಡ್ತಿಲ್ಲ ಕಾರ್ತಿಕ್? ಏನಾಯ್ತು ಕಾರ್ತಿಕ್? ಕಾರ್ತಿಕ್, ನಿಂತ್ಕೋ. ಯಜ್ಞ ಮುಗಿಯೋವರೆಗೂ ನೀನು ನಮ್ಮ ಮಧ್ಯದಲ್ಲೇ ಇರ್ತೀಯ. ನಿನ್ನಲ್ಲೋ ಕೂತ್ಕೋ, ನಿನ್ನ ಆಮೇಲೆ ನೋಡ್ಕೋತೀವಿ. ಏಯ್, ಕಾರ್ತಿಕ್! ಹೋರೆ, ಯಜ್ಞಕ್ಕೆ ತಡ ಆಗ್ತಾ ಇದೆ, ಬಾ.